ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಮೆದುಳಿಗೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ? ಆಪ್ಷನ್ಸ್: ಎ ವಾಲ್ನಟ್ಸ್, ಬಿ ಮೆಂತೆಕಾಳು, ಸಿ ಕಾಳುಮೆಣಸು, ಡಿ ಖರ್ಜೂರ. ಸರಿಯಾದ ಉತ್ತರ ಆಪ್ಷನ್ ಬಿ ಮೆಂತೆಕಾಳು. ರಾತ್ರಿ ನೆನೆಸಿದ ಮೆಂತೆಕಾಳನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ಕ್ಯಾನ್ಸರ್ ಉಂಟು ಮಾಡುವ ಅಂಶಗಳನ್ನು ನಿವಾರಣೆ ಮಾಡಲು ಆರೋಗ್ಯದಿಂದಿರಲು ಸಹಾಯ ಮಾಡುತ್ತದೆ. ನಿಯಮಿತವಾಗಿ ಇದನ್ನು ಸೇವಿಸಿದರೆ ಮೆದುಳಿಗೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ, ಜೊತೆಗೆ ಕ್ರಿಯಾಶೀಲವಾಗುತ್ತದೆ. ಮಲಬದ್ಧತೆಯಿಂದ ಬಳಲುತ್ತಿರುವವರಿಗೆ ಮೆಂತೆಕಾಳಿನಷ್ಟು ಉತ್ತಮ ಆಹಾರ ಮತ್ತೊಂದಿಲ್ಲ. ಇದು ದೇಹದಲ್ಲಿರುವ ಯಾವುದೇ ವಿಷಕಾರಕ ಅಂಶಗಳನ್ನು ಹೊರಹಾಕಿ ಜೀರ್ಣಕ್ರಿಯೆ ಸುಗಮವಾಗುವಂತೆ ಮಾಡುತ್ತದೆ. ಬ್ಲಡ್ ಶುಗರ್ ಪ್ರಮಾಣವನ್ನು ನಿಯಂತ್ರಿಸುವುದರಿಂದ ಮಧುಮೇಹಿಗಳಿಗೂ ಮೆಂತೆಕಾಳು ಅತ್ಯುತ್ತಮ ಆಹಾರವಾಗಿದೆ. ಇದರಲ್ಲಿ ಗ್ಯಾಲಕ್ಟೋಮನಿನ್ ಎಂದು ಕರೆಯಲ್ಪಡುವ ನೈಸರ್ಗಿಕವಾಗಿ ಕರಗುವ ಫೈಬರ್ ಇದೆ. ಇದು ರಕ್ತವು ಸಕ್ಕರೆಯ ಅಂಶ ಹೀರುವ ವೇಗವನ್ನು ಕಡಿಮೆಗೊಳಿಸುತ್ತದೆ. ಎರಡನೇ ಪ್ರಶ್ನೆ, ಮಹಿಳೆಯರಲ್ಲಿ ಕಂಡುಬರುವ ಯಾವ ಲಕ್ಷಣಗಳು ಕಿಡ್ನಿ ಸಮಸ್ಯೆಯನ್ನು ಸೂಚಿಸುತ್ತವೆ? ಆಪ್ಷನ್ಸ್: ಎ ಮೂತ್ರದ ಬಣ್ಣ, ಬಿ ಆಯಾಸ, ಸಿ ರಕ್ತದೊತ್ತಡ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕಂದು ಅಥವಾ ನೊರೆಯಿಂದ ಕೂಡಿದ ಮೂತ್ರ ಅಥವಾ ಸಾಮಾನ್ಯಕ್ಕಿಂತ ಗಾಢವಾಗಿ ಕಂಡುಬರುವ ಮೂತ್ರವು ಪ್ರೋಟೀನ್ಯೂರಿಯಾವನ್ನು ಸೂಚಿಸುತ್ತದೆ. ಸಾಮಾನ್ಯವಾಗಿ ಬಲವಾದ ಅಸಾಮಾನ್ಯ ವಾಸನೆ ಇರುತ್ತದೆ. ಮೂತ್ರಪಿಂಡದ ತೊಂದರೆಯ ಆರಂಭಿಕ ಮತ್ತು ಅತ್ಯಂತ ಗಮನಾರ್ಹ ಲಕ್ಷಣವೆಂದರೆ ಮೂತ್ರ ವಿಸರ್ಜನೆಯ ಮಾದರಿಗಳಲ್ಲಿನ ಬದಲಾವಣೆ. ನೀವು ಹೆಚ್ಚಾಗಿ ಮೂತ್ರ ವಿಸರ್ಜಿಸಬೇಕೆಂಬ ಆತುರ, ವಿಶೇಷವಾಗಿ ರಾತ್ರಿಯಲ್ಲಿ. ಮೂತ್ರಪಿಂಡಗಳು ಸರಿಯಾಗಿ ಕಾರ್ಯನಿರ್ವಹಿಸದಿದ್ದಾಗ ವಿಷ ಮತ್ತು ಕಲ್ಮಶಗಳು ರಕ್ತದಲ್ಲಿ ಸಂಗ್ರಹವಾಗುತ್ತವೆ. ಇದು ಆಯಾಸ ಮತ್ತು ದೌರ್ಬಲ್ಯದ ಭಾವನೆಗಳಿಗೆ ಕಾರಣವಾಗುತ್ತವೆ. ಹಾಗೂ ಕಿಡ್ನಿ ಸಮಸ್ಯೆಗೆ ಸಾಕಷ್ಟು ಕಾರಣಗಳಿದ್ದು, ಮುಖ್ಯವಾಗಿ ಅಧಿಕ ರಕ್ತದೊತ್ತಡ, ಮಧುಮೇಹ ಮತ್ತು ನೋವಿನ ಔಷಧಿಗಳ ದೀರ್ಘಕಾಲದ ಬಳಕೆಯಿಂದ ಸಮಸ್ಯೆ ಕಾಡಬಹುದು. ಮೂರನೇ ಪ್ರಶ್ನೆ, ಭಾರತಕ್ಕೆ ಯಾರು ಬಂದ ನಂತರವೇ ಮದ್ಯ ಪರಿಚಯವಾಯಿತು? ಆಪ್ಷನ್ಸ್: ಎ ಮೊಘಲರು, ಬಿ ಬ್ರಿಟಿಷರು, ಸಿ ಪೋರ್ಚುಗೀಸರು, ಡಿ ಪರ್ಷಿಯನ್ನರು. ಸರಿಯಾದ ಉತ್ತರ ಆಪ್ಷನ್ ಎ ಮೊಘಲರು. ಮೊಘಲರು ಭಾರತಕ್ಕೆ ಬಂದ ನಂತರವೇ ಮದ್ಯ ಪರಿಚಯವಾಯಿತು. ಮೊಘಲ್ ಚಕ್ರವರ್ತಿ ಅಕ್ಬರ್ ಮದ್ಯ ಸೇವನೆಯಿಂದ ದೂರ ಇದ್ದರು, ಆದರೆ ಅವರ ಆಸ್ಥಾನದಲ್ಲಿ ಮಾತ್ರ ಮದ್ಯ ಸೇವನೆ ಸಾಮಾನ್ಯವಾಗಿತ್ತು. ಬಳಿಕ ಬಂದ ಜಹಾಂಗೀರ್ ಮದ್ಯವನ್ನು ತುಂಬಾ ಇಷ್ಟಪಡುತ್ತಿದ್ದರು ಎಂದು ಇತಿಹಾಸದಲ್ಲಿ ತಿಳಿಸಲಾಗಿದೆ. ಅಲ್ಲಿಂದ ಮದ್ಯ ಕುಡಿಯುವುದು ರಾಜರ ಜೀವನ ಶೈಲಿಯ ಒಂದು ಭಾಗವಾಯಿತು. ಭಾರತಕ್ಕೆ ವ್ಯಾಪಾರಕ್ಕೆಂದು ಬಂದ ಬ್ರಿಟಿಷರಿಂದ ಮದ್ಯ ನಮ್ಮ ದೇಶದಲ್ಲಿ ಮಾರಾಟ ಸರಕು ಆಗಿತ್ತು. ಬಳಿಕ 1716 ಹೊತ್ತಿಗೆ ಇಂಗ್ಲೆಂಡ್ನಿಂದ ಭಾರತಕ್ಕೆ ಬಿಯರ್ ಅನ್ನು ಆಮದು ಮಾಡಿಕೊಳ್ಳಲಾಗುತ್ತಿತ್ತು. ವಿದೇಶದಿಂದ ಬಿಯರ್ ತರಿಸಿಕೊಳ್ಳುವುದರಿಂದ ಅದರ ಗುಣಮಟ್ಟ ಕ್ಷೀಣತೊಡಗಿತು. ಅಲ್ಲಿಂದ ಭಾರತದಲ್ಲಿಯೇ ಬಿಯರ್ ಉತ್ಪಾದನೆ ಮಾಡಲು ಬ್ರಿಟಿಷ್ನ ಎಡ್ವರ್ಡ್ ಅಬ್ರಹಾಂ ಡಯರ್ ಎಂಬಾತ 1830ರಲ್ಲಿ ಭಾರತದ ಮೊದಲ ಬ್ರೂವರಿಯನ್ನು ಸ್ಥಾಪಿಸಿದರು. ಲಯನ್ ಬ್ರಾಂಡ್ ಬಿಯರ್ ಎನ್ನುವ ಹೆಸರಿನ ಬಿಯರ್ ಇಲ್ಲಿಂದ ಆರಂಭವಾಯಿತು. ನಾಲ್ಕನೇ ಪ್ರಶ್ನೆ, ಪುಟ್ಟ ಮಕ್ಕಳ ಮೂಳೆಗಳು ಮತ್ತು ಸ್ನಾಯುಗಳನ್ನು ಬಲಪಡಿಸಲು ಯಾವ ಎಣ್ಣೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ? ಆಪ್ಷನ್ಸ್: ಎ ಹರಳೆಣ್ಣೆ, ಬಿ ಬಾದಾಮಿ ಎಣ್ಣೆ, ಸಿ ತೆಂಗಿನ ಎಣ್ಣೆ, ಡಿ ಸಾಸಿವೆ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಸಾಸಿವೆ ಎಣ್ಣೆಯು ಮಕ್ಕಳ ದೇಹಕ್ಕೆ ಉಷ್ಣತೆಯನ್ನು ಒದಗಿಸುವುದರ ಜೊತೆಗೆ ಅವರ ಮೂಳೆಗಳು ಮತ್ತು ಸ್ನಾಯುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ ಸಾಸಿವೆ ಎಣ್ಣೆಯು ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಆಂಟಿಮೈಕ್ರೋಬಿಯಲ್ ಗುಣಲಕ್ಷಣಗಳನ್ನು ಹೊಂದಿದ್ದು, ಅದು ಚರ್ಮದ ಸೋಂಕುಗಳನ್ನು ತೆಗೆದುಹಾಕುತ್ತದೆ. ಶೀತ ದಿನಗಳಲ್ಲಿ ಸಾಸಿವೆ ಎಣ್ಣೆಯಿಂದ ಮಕ್ಕಳಿಗೆ ಮಸಾಜ್ ಮಾಡುವುದು ಒಳ್ಳೆಯದು. ಮತ್ತು ತೆಂಗಿನ ಎಣ್ಣೆಯು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದ್ದು, ಅದು ಸ್ನಾಯುಗಳಿಂದ ಬಿಗಿತವನ್ನು ತೆಗೆದುಹಾಕುತ್ತದೆ ಮತ್ತು ಅವುಗಳನ್ನು ಬಲಪಡಿಸುತ್ತದೆ. ತೆಂಗಿನ ಎಣ್ಣೆಯು ತುಂಬಾ ಪೌಷ್ಟಿಕವಾಗಿದೆ ಮತ್ತು ಇದನ್ನು ತಲೆಗೆ ಹಚ್ಚುವುದರಿಂದ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ. ಐದನೇ ಪ್ರಶ್ನೆ, ಭಾರತ ರತ್ನ ಪದಕವನ್ನು ಭಾರತದ ಯಾವ ರಾಜ್ಯದಲ್ಲಿ ತಯಾರಿಸಲಾಗುತ್ತದೆ? ಆಪ್ಷನ್ಸ್: ಎ ದೆಹಲಿ, ಬಿ ಪಂಜಾಬ್, ಸಿ ಕೋಲ್ಕತ್ತಾ, ಡಿ ರಾಜಸ್ಥಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಕೋಲ್ಕತ್ತಾ.
ಭಾರತ ರತ್ನವನ್ನು ದೇಶದ ಒಂದು ಸ್ಥಳದಲ್ಲಿ ಮಾತ್ರ ತಯಾರಿಸಲಾಗುತ್ತದೆ. ಭಾರತ ಸರ್ಕಾರವು ಅದನ್ನು ತಯಾರಿಸುವ ಜವಾಬ್ದಾರಿಯನ್ನು ಕೋಲ್ಕತ್ತಾ ಟಂಕಸಾಲೆಗೆ ವಹಿಸುತ್ತದೆ. ಇಲ್ಲಿ ಅನುಭವಿ ಕುಶಲಕರ್ಮಿಗಳ ಕಠಿಣ ಪರಿಶ್ರಮದಿಂದ ಈ ಪದಕವನ್ನು ತಯಾರಿಸಲಾಗುತ್ತದೆ. 1757ರಲ್ಲಿ ಸ್ಥಾಪಿತವಾದ ಕೋಲ್ಕತ್ತಾ ಮಿಂಟ್ ತನ್ನ ಆರಂಭದಿಂದಲೂ ಭಾರತ ರತ್ನವನ್ನು ತಯಾರಿಸುತ್ತಿದೆ. ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಮತ್ತು ಪರಮವೀರ ಚಕ್ರದಂತಹ ಇತರ ಪ್ರಶಸ್ತಿಗಳನ್ನು ಸಹ ಈ ಟಂಕಸಾಲೆಯಲ್ಲಿ ತಯಾರಿಸಲಾಗುತ್ತದೆ. 6ನೇ ಪ್ರಶ್ನೆ, ಯಾವುದರಲ್ಲಿ ನೀರು ಕುಡಿಯುವುದರಿಂದ ಯಕೃತ್ತು ಮತ್ತು ಕಿಡ್ನಿ ಸಂಬಂಧಿತ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ಸ್: ಎ ಬೆಳ್ಳಿ, ಬಿ ತಾಮ್ರ, ಸಿ ಗಾಜು, ಡಿ ಮಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳಿ. ಆಯುರ್ವೇದದ ಪ್ರಕಾರ ಬೆಳ್ಳಿಯ ಲೋಟದಲ್ಲಿ ನೀರು ಕುಡಿಯುವುದರಿಂದ ದೇಹವು ನಿರ್ವಿಷಗೊಳ್ಳುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಬೆಳ್ಳಿಯ ಲೋಟದಲ್ಲಿ ನೀರು ಕುಡಿಯುವುದರಿಂದ ಯಕೃತ್ತು ಮತ್ತು ಕಿಡ್ನಿ ಸಂಬಂಧಿತ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಬಹುದು. ಇದು ದೇಹದಿಂದ ವಿಷವನ್ನು ತೆಗೆದುಹಾಕುತ್ತದೆ. ಹೆಚ್ಚು ಕೋಪಗೊಳ್ಳುವವರು ಅಥವಾ ಮಾನಸಿಕ ಒತ್ತಡ ಇರುವವರು ಬೆಳ್ಳಿ ಲೋಟದಲ್ಲಿ ನೀರು ಕುಡಿಯಬೇಕು. ಬೆಳ್ಳಿಯ ಲೋಟದಲ್ಲಿ ನೀರು ಕುಡಿಯುವುದರಿಂದ ರೋಗನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇದು ಬ್ಯಾಕ್ಟೀರಿಯಾದ ಸೋಂಕು ಮತ್ತು ಶೀತಗಳಿಂದ ದೇಹವನ್ನು ರಕ್ಷಿಸುತ್ತದೆ. 7ನೇ ಪ್ರಶ್ನೆ, ಚೀತಾ, ಚಿರತೆ ಮತ್ತು ಜಾಗ್ವಾರ್ಗಿರುವ ವ್ಯತ್ಯಾಸವೇನು? ಆಪ್ಷನ್ಸ್: ಎ ಓಟದ ವೇಗ, ಬಿ ಚುರುಕುತನ, ಸಿ ವಾಸಸ್ಥಳ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ದಕ್ಷಿಣ ಏಷ್ಯಾ ಮತ್ತು ಆಫ್ರಿಕಾಕ್ಕೆ ಸ್ಥಳೀಯವಾಗಿರುವ ಚಿರತೆ ತನ್ನ ಚುರುಕುತನಕ್ಕೆ ಹೆಸರುವಾಸಿಯಾಗಿದೆ. ಅತಿ ವೇಗದ ಸಸ್ತನಿ, ತೆಳ್ಳಗಿನ ದೇಹ ಶರೀರ, ವೇಗಕ್ಕೆ ಚೀತಾ ಖ್ಯಾತಿ ಪಡೆದುಕೊಂಡಿದೆ. ಏಷ್ಯಾ ಮತ್ತು ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಕಂಡುಬರುತ್ತದೆ. ಮಧ್ಯ ಮತ್ತು ದಕ್ಷಿಣ ಅಮೆರಿಕಾದ ದಟ್ಟ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಶಕ್ತಿಶಾಲಿ ಪ್ರಾಣಿ ಇದಾಗಿದೆ. ಚಿರತೆ ಆಫ್ರಿಕಾ ಮತ್ತು ದಕ್ಷಿಣ ಏಷ್ಯಾದ ಕಾಡು ಪ್ರದೇಶಗಳಲ್ಲಿವೆ. ಚೀತಾ ಏಷ್ಯಾದ ಕೆಲವು ಭಾಗಗಳಲ್ಲಿ, ಮರುಭೂಮಿಗಳು, ದಟ್ಟವಾದ ಪೊದೆಗಳು ಮತ್ತು ಶುಷ್ಕ ಕಾಡು ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಜಾಗ್ವಾರ್ ಮಧ್ಯ ಮತ್ತು ದಕ್ಷಿಣ ಅಮೆರಿಕಾದ ಆಳವಾದ ಕಾಡುಗಳು ಮತ್ತು ಮಳೆಕಾಡುಗಳಲ್ಲಿ ವಾಸಿಸುತ್ತವೆ. ಚಿರತೆ ಗಂಟೆಗೆ 58 ಕಿಲೋಮೀಟರ್ ವೇಗದಲ್ಲಿ ಓಡುತ್ತದೆ. ಚೀತಾ ಗಂಟೆಗೆ 80ರಿಂದ 130 ಕಿಲೋಮೀಟರ್ ವೇಗದ ಸಾಮರ್ಥ್ಯವನ್ನು ಪಡೆದುಕೊಂಡಿದೆ. ಇನ್ನು ಜಾಗ್ವಾರ್ ಗಂಟೆಗೆ 80 ಕಿಲೋಮೀಟರ್ನಂತೆ ಓಡುತ್ತದೆ. 8ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಆಲೂಗಡ್ಡೆಯನ್ನು ತಿನ್ನಬಾರದು? ಆಪ್ಷನ್ಸ್: ಎ ಮಧುಮೇಹ, ಬಿ ಅಲರ್ಜಿ, ಸಿ ಬೊಜ್ಜು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮಧುಮೇಹ ಇಂದಿನ ಗಂಭೀರ ಸಮಸ್ಯೆಗಳಲ್ಲಿ ಒಂದಾಗಿದೆ. ಮಧುಮೇಹ ರೋಗಿಗಳು ಅನೇಕ ಆಹಾರ ಪದಾರ್ಥಗಳನ್ನು ತಿನ್ನುವುದನ್ನು ನಿಷೇಧಿಸಲಾಗಿದೆ. ಆಲೂಗಡ್ಡೆಯ ಅತಿಯಾದ ಸೇವನೆಯು ಮಧುಮೇಹದ ಸಮಸ್ಯೆಯನ್ನು ಹೆಚ್ಚಿಸುತ್ತದೆ. ಬ್ಲಡ್ ಶುಗರ್ ಕಂಟ್ರೋಲ್ ಆಗುವುದಿಲ್ಲ. ಇನ್ನು ಅತಿಯಾಗಿ ಆಲೂಗಡ್ಡೆ ತಿನ್ನುವುದರಿಂದ ದೇಹಕ್ಕೆ ಹಾನಿಯಾಗುತ್ತದೆ. ಇದು ನಿಮ್ಮ ದೇಹದಲ್ಲಿ ಅಲರ್ಜಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ನೀಲಿ ಮತ್ತು ಮೊಳಕೆಯೊಡೆದ ಆಲೂಗಡ್ಡೆಗಳು ಸಹ ವಿಷಕಾರಿಯಾಗುತ್ತವೆ. ಇವುಗಳ ಸೇವನೆಯು ಚರ್ಮದ ಸಮಸ್ಯೆಗೆ ಕಾರಣವಾಗುತ್ತದೆ. 9ನೇ ಪ್ರಶ್ನೆ, ಕಲ್ಲಂಗಡಿ ಹಣ್ಣು ಅಥವಾ ಜ್ಯೂಸನ್ನು ಕುಡಿಯುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಆಪ್ಷನ್ಸ್: ಎ ಹೃದಯಾಘಾತ, ಬಿ ಕ್ಯಾನ್ಸರ್, ಸಿ ಬೊಜ್ಜು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಲೈಕೋಪೀನ್ ಮತ್ತು ಬೀಟಾ ಕ್ಯಾರೋಟಿನ್ ಹೃದಯದ ಆರೋಗ್ಯವನ್ನು ಕಾಪಾಡುವಲ್ಲಿ ಪರಿಣಾಮಕಾರಿ. ಕಲ್ಲಂಗಡಿ ಜ್ಯೂಸ್ ಮೂಳೆಗಳ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಈ ಪಾನೀಯದಲ್ಲಿ ವಿಟಮಿನ್ ಬಿ6, ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಇರುತ್ತವೆ. ವಿಟಮಿನ್ ಬಿ6 ಡೋಪಮೈನ್ ಮಟ್ಟವನ್ನು ಹೆಚ್ಚಿಸುತ್ತದೆ. ವಿಟಮಿನ್ ಸಿ ಆಯಾಸವನ್ನು ನಿವಾರಿಸುತ್ತದೆ ಮತ್ತು ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ತೂಕ ಹೆಚ್ಚಾಗುವ ಚಿಂತೆ ನಿಮಗಿದ್ದರೆ ಪ್ರತಿದಿನ ಕಡಿಮೆ ಕ್ಯಾಲೋರಿ ಹೊಂದಿರುವ ಕಲ್ಲಂಗಡಿಯನ್ನು ಸೇವಿಸಿ. ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುತ್ತದೆ ಮತ್ತು ದೇಹದಲ್ಲಿನ ಕೊಬ್ಬನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. 10ನೇ ಪ್ರಶ್ನೆ, ಇತರ ಪಕ್ಷಿಗಳಿಗಿಂತ ನವಿಲನ್ನೇ ಏಕೆ ಭಾರತದ ರಾಷ್ಟ್ರೀಯ ಪಕ್ಷಿಯನ್ನಾಗಿ ಆಯ್ಕೆ ಮಾಡಲಾಗಿದೆ? ಆಪ್ಷನ್ಸ್: ಎ ಸೌಂದರ್ಯ, ಬಿ ವಿಶೇಷ ಸ್ಥಾನ, ಸಿ ಬುದ್ಧಿವಂತಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನವಿಲು ಭಾರತೀಯ ಸಂಸ್ಕೃತಿ ಮತ್ತು ಪುರಾಣಗಳಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ. ವಿವಿಧ ದೇವತೆಗಳು ಮತ್ತು ದಂತಕಥೆಗಳೊಂದಿಗೆ ಅದರ ಸಂಬಂಧವು ರಾಷ್ಟ್ರೀಯ ಸಂಕೇತವಾಗಿ ಅದರ ಸ್ಥಾನಮಾನವನ್ನು ಹೆಚ್ಚಿಸುತ್ತದೆ. ಇದು ಬುದ್ಧಿವಂತಿಕೆ ಮತ್ತು ಸೌಂದರ್ಯವನ್ನು ಸಂಕೇತಿಸುತ್ತದೆ. ಹೆಚ್ಚುವರಿಯಾಗಿ ಹಿಂದೂ ಪುರಾಣಗಳಲ್ಲಿ ನವಿಲು ಯುದ್ಧ ಮತ್ತು ವಿಜಯದ ದೇವರು ಸುಬ್ರಹ್ಮಣ್ಯನ ವಾಹನವಾಗಿ ಕಾರ್ಯನಿರ್ವಹಿಸುತ್ತದೆ. ಆಧ್ಯಾತ್ಮಿಕತೆ ಮತ್ತು ಸಂಪ್ರದಾಯಕ್ಕೆ ಈ ಆಳವಾದ ಸಂಪರ್ಕವು ನವಿಲು ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿ ಆಯ್ಕೆಯಾಗಲು
ಕಾರಣವೆಂದು ಒತ್ತಿ ಹೇಳುತ್ತದೆ. ಇದಲ್ಲದೆ ಹಲವಾರು ಪರಿಗಣನೆಗಳು ನವಿಲನ್ನು ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿ ಆಯ್ಕೆ ಮಾಡಲು ಕಾರಣವಾಯಿತು. ನವಿಲು ಭಾರತದ ರಾಷ್ಟ್ರೀಯ ಪಕ್ಷಿ, ಸೌಂದರ್ಯ ಮತ್ತು ಕೃಪೆಯ ಅದ್ಭುತ ಸಂಕೇತವಾಗಿದೆ. ಫೆಬ್ರವರಿ 1, 1963ರಂದು ಭಾರತವು ನವಿಲನ್ನು ತನ್ನ ರಾಷ್ಟ್ರೀಯ ಪಕ್ಷಿ ಎಂದು ಅಧಿಕೃತವಾಗಿ ಘೋಷಿಸಿತು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.